ಬಾಲಕನಿಗೆ ಅನುಮಾನಾಸ್ಪದ ಇಂಜೆಕ್ಷನ್ ನೀಡಿದ ಆರೋಪ. ಮನೆಗೆ ನುಗ್ಗಿ ಬಾಲಕನಿಗೆ ಇಂಜೆಕ್ಷನ್ ನೀಡಿದ ದುಷ್ಕರ್ಮಿಗಳು. ಆಟವಾಡ್ತಿದ್ದ ಬಾಲಕನ ಬಾಯಿ ಮುಚ್ಚಿ ಬಲವಂತವಾಗಿ ಇಂಜೆಕ್ಷನ್. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ತರ್ಲಘಟ್ಟ ಗ್ರಾಮದಲ್ಲಿ ಆತಂಕಕಾರಿ ಘಟನೆ ನಡೆದಿದೆ. 10 ವರ್ಷದ ಮಣಿಕಂಠ ಗಾನಿಗೇರ ಎಂಬ ಬಾಲಕನಿಗೆ ಅಪರಿಚಿತರು ಇಂಜೆಕ್ಷನ್ ನೀಡಿರುವ ಆರೋಪ ಕೇಳಿಬಂದಿದೆ. ನಿನ್ನೆ ಮಧ್ಯಾಹ್ನ ಇಬ್ಬರು ಮುಸುಗುಧಾರಿಗಳು ಬಾಲಕನ ಮನೆಗೆ ಬಂದಿದ್ದಾರೆ. ಈ ವೇಳೆ ಮನೆಯಲ್ಲಿದ್ದ ಬಾಲಕನ ಬಳಿ ಪಾಲಕರು ಎಲ್ಲಿದ್ದಾರೆ ಎಂದು ವಿಚಾರಿಸಿದ್ದಾರೆ. ಪಾಲಕರು ಹೊಲಕ್ಕೆ ಹೋಗಿದ್ದಾರೆ ಎಂದು ಬಾಲಕ ಹೇಳುತ್ತಿದ್ದಂತೆ ಆರೋಪಿಗಳು ಮನೆಯೊಳಗೆ ನುಗ್ಗಿದ್ದಾರೆ ಎಂದು ಹೇಳಲಾಗಿದೆ. ಬಾಲಕನ ಬಾಯಿ ಮುಚ್ಚಿ ಹಿಡಿದು ಇಂಜೆಕ್ಷನ್ ನೀಡಿರುವ ಆರೋಪ ಕೇಳಿಬಂದಿದ್ದು, ಬಾಲಕ ಕಿರುಚಾಡುತ್ತಿದ್ದಂತೆಯೇ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ ಎನ್ನಲಾಗಿದೆ. ನಮ್ಮ ಅಜ್ಜನ ಕರ್ಕೊಂಬರಕೊಂಡಿದ್ದಾರೆ. ಬಾಯಿ ತೆಗ್ದಾಡದ ಬಾಯಿ ತೆಕ್ಕಿ ಮನೆ ಅಂತೇಳಿ ಚುಚ್ಚಿ ಮಾಡಿದ್ದೆ. ನೀನು ಅಲ್ಲೇ ಮನೆ ಮುಂದಾಗಿದ್ದ? ಮನೆ ಒಳಗೆ ಬಂದ್ ಮಾಡಿದ್ರ? ನಾ ಹೇಳ್ಬೇಕಂತ ಹೋಗ್ಬಿಟ್ಟಿದ್ದಾರೆ. ಚಳಿ ಚಕ್ರ ಬಂದದೆ. ಅಪ್ಪ ಅಮ್ಮ ಎಲ್ಲ ಹೋಗಿದ್ರು? ಹೊಲಕ್ಕೆ ಹೋಗಿದ್ರು. ನೀವು ಒಬ್ಬನೇ ಇದ್ದೆ ಮನ್ಯಾಗ? ಎಷ್ಟು ಮಂದಿ ಇದ್ರು ಅವರು? 2 ಮಂದಿ ಇದ್ರು. ಹೆಂಗಿದ್ರು? ಕಣ್ಣಷ್ಟೇ ಬಿಟ್ಕೊಂಡಿದ್ರು. ಎಲ್ಲ ಕಲಿಯೋದಾಗ ಮುಖ ಮುಚ್ಕೊಂಡಿದ್ರು? ಬರೀ ಮುಖ ಅಷ್ಟ? ಹೆಂಗೆ ಪೂರ ಏನು ಬೇರೆ? ಹೆಂಗೆ ಬಂದಿದ್ರು? ಅವ್ರು ಸುಮ್ಮನೆ ಬಂದು ಬೈಕಿಗೆ ತೊಗೊಂಡ್ಬಂದಿದ್ರ? ಬೈಕ್ ಎಷ್ಟು ಇಬ್ಬರ? ಏನು ತ್ರಾಸ ಆಗಿರ್ತೀರ? ಎಷ್ಟು ಗಂಟೆಗೆ ಆಗಿದ್ದಿದ್ದು? 1:30. ನಿನ್ನೆ ಏನು ಅದು? ಈಗ ನೀವು ಬಿದ್ದಿ, ಅದಾದ್ಮೇಲೆ ಏನಾಯ್ತು? ಬಿದ್ದು ನಮ್ಮ ಮಮ್ಮಿಗೆ ಅವ್ರು ಬಂದು ಕರ್ಕೊಂಡು ಹೋದ್ರ ಹಾಸ್ಪಿಟ್ಲಿಗೆ? ನೀವು ಬಂದು ಮಾತಾಡ್ತೀರ ಅಂತೀರಿ? ಅವ್ರು ಬಂದು ನೀವು ಮಾತಾಡ್ತೀರಿ? ಆರಾಮಿದ್ನಾರಿ. ಅವ್ರು ನಮ್ಮ ಮಮ್ಮಿ ಬಂದು ಮಮ್ಮಿ ಯಾರೋ 2 ಮಂದಿ ಬಂದು ಇಂಜೆಕ್ಷನ್ ಮಾಡ್ತಾರೆ. ಹೆಸರಲ್ಲ? ಮಣಿಕಂಠ. ಬಳಿಕ ಬಾಲಕ ಅಸ್ವಸ್ಥಗೊಂಡಿದ್ದಾನೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಸ್ಥಳೀಯರು ತಕ್ಷಣ ಬಾಲಕನ ಪಾಲಕರಿಗೆ ಮಾಹಿತಿ ನೀಡಿದ್ದಾರೆ. ಮೊದಲಿಗೆ ಕುಂದಗೋಳ ಆಸ್ಪತ್ರೆಗೆ ದಾಖಲಿಸಿದ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸದ್ಯ ಬಾಲಕ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಹೊಲಕ್ಕೆ ಹೋದಾಗ ನಮ್ಮ ಹುಡುಗ ಅಲ್ಲೇ ನಮ್ಮ ಹೆಣ್ಮಕ್ಳು ಅಲ್ಲೇ ಕಾಳು ಹಾಕಕ್ಕೆ ಹೋಗಿ ಅವ್ರ ಅಂತಲ್ಲಿ ಹೋಗಿದ್ರು. ಒಳ್ಳೆ ಊಟ ಚತ್ತಂತೆ ಮನೆಗೆ ಬಂದರು. ಊಟ ಮಾಡಿ ಅಲ್ಲೇ ಪಕ್ಕದಲ್ಲೇ ಆಟ ಆಡ್ಕೊಂಡು ಕೂತ್ಕೊಂಡು ಇವ್ರು ಬಂದು ನಿಮ್ಮಪ್ಪ ನಿಮ್ಮವ್ವ ಎಲ್ಲಿಗಾರ ಅಂತೀವಿ ಅಂತ. ಇಲ್ರಿ ಹೊಲಕ್ಕೆ ಹೋಗ್ಯಾರ ಅಂತ. ಹೊಲಕ್ಕೆ ಹೋಗಿಬಿಟ್ಟೆ ಒಳಗೆ ಬಂದಾರ ಬಾಯಿ ಹತ್ತಿಕ್ಕಿರ್ತಾರೆ. ಇಂಜೆಕ್ಷನ್ ಮಾಡಿ ಹೋಗ್ಯಾಬಿಟ್ಟಾರೆ. ಒಳ್ಳೆ ನೀವು 2 ಮಂದಿ ಕೈ ಕಡೆ ಸ್ವಲ್ಪ ಗೋಳಿ ಬಂದು ಬಿಡಾಬಿಟ್ಟಾರೆ. ಗೊತ್ತಿದ್ದು ಆ ಒಳಗೆ ನಮ್ಗೆ ಬಂದಿಂದ ನಮ್ಗೆ ಹೇಳಿದ್ರು, ಇಲ್ಲ ಇಂಜೆಕ್ಷನ್ ಮಾಡ್ಯಾರ ಅಂತ. ಇಂಜೆಕ್ಷನ್ ಮಾಡ್ಯಾರ ಅಂದ್ರೆ ಹಂಗಾರ ಯಾರು ಮಾಡಿರ್ಬೇಕು ಪಂಚಾಯತಿನಿಂದ ಅಂತೇಳಿ ಗ್ರಾಮ ಪಂಚಾಯತ್ ಹೋಗಿ, ಇಲ್ಲ ನಾವು ಯಾರು ಕರ್ಸಿಯಲ್ಲ, ಮತ್ತು ನಾವು ಸಿಸ್ಟರ್ಗಳು ಯಾರು ಕರ್ಸಿಲ್ಲ, ಮತ್ತು ನೀವ ನೋಡ್ರಿ ಅಂದ್ರೆ ಯಾರು ಇಲ್ಲರ ಕರ್ಸಿಲ್ಲ ಅಂದ್ರೆ ಗೋಳಪತಿ ಗೋಳಿಂದ ಬಂದು ಎಲ್ಲ ಇಲ್ಲ ಇಲ್ಲಿ ಎಲ್ಲ ನಡೆಯಂಗೆಲ್ಲ ಕೆಂಚಿಗೆ ಹೋಗಿ ಅಂತ ಅವು ಎಪ್ಸೋದಂತೇಳಿ ಅವನೊಬ್ಬ ಅದಪ್ಪ ಅಂತೇಳಿ ಅವೆಲ್ಲ ರೆಡಿ ಮಾಡಿ ಇಲ್ಲಿ ಕಳಿಸ್ಬೇಕು. ಅಲ್ಲ, ಈಗ ಅವ್ರು ಬಂದವ್ರು ಯಾರು? ನಿಮ್ಗೆ ಊರನಾರ ಅಲ್ಲ, ಯಾರನ್ನು ಗೊತ್ತೇ ಇಲ್ಲ ನಮ್ಗೆ. ಯಾವ ಇಂಜೆಕ್ಷನ್ ಮಾಡಿದ್ರು ಗೊತ್ತಿಲ್ಲ. ಈಗ ಹೆಂಗೆ ಮಗು ಆರಾಮದ? ಈ ಸದ್ಯ ಮಟ್ಟಿಗೆ ಆರಾಮದ ಅಂದ್ರೆ ಮುಂದೆ ಭಯ ರೀ. ಯಾವ ಇಂಜೆಕ್ಷನ್ ಮಾಡ್ಯಾರ ಯಾರಿಗೆ ಗೊತ್ತಿಲ್ಲ ಅನ್ನೋದು ನಮಗೆ ಭಯ ಹೊರತದೆ. ಈಗ ನಾರ್ಮಲ್ ಅದನ್ನ ಸದ್ಯ, ಮುಂದಿಂದು ನಾವು ಈಗ ಏನಂದ್ರೆ ತಿಳಿಯವಲ್ಲ. ಚೆಕಪ್ ಎಲ್ಲ ಚಾಲೂ ಮಾಡ್ಯಾರ? ಚಾಲೂ ಮಾಡ್ಯಾರ, ಟ್ರೀಟ್ಮೆಂಟ್ ಚಾಲೂ ಮಾಡ್ಯಾರ. ನಿಮ್ಮ ಹೆಸರು? ಸುಭಾಷ್. ಘಟನೆಯಿಂದ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು, ಅಪರಿಚಿತರ ಓಡಾಟದ ಬಗ್ಗೆ ಗ್ರಾಮಸ್ಥರು ಎಚ್ಚರಿಕೆ ವಹಿಸಿದ್ದಾರೆ. ಬಾಲಕನಿಗೆ ನೀಡಲಾದ ಇಂಜೆಕ್ಷನ್ ಏನು, ಘಟನೆಗೆ ನಿಖರ ಕಾರಣವೇನು ಎಂಬ ಕುರಿತು ಪೊಲೀಸ್ ತನಿಖೆಯಿಂದಲೇ ಸ್ಪಷ್ಟತೆ ಸಿಗಬೇಕಿದೆ. ಕುಂದಗೋಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ವರದಿಗಾರ ವೆಂಕಟೇಶ್ ದಾಸರ್, ಜನಮನ ಸುದ್ದಿ, ಹುಬ್ಬಳ್ಳಿ. ಕ್ಷಣಕ್ಷಣದ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಮನ ಸುದ್ದಿ, ಸದಾ ಜನಪರ, ನಿಮ್ಮ ಜನಮನ. ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ 6363761987.